A male patient of 39 years had complaints of pain in right hip region and thigh region. He got admitted under Dr. Vijayendra Vatsa. ಮತ್ತೆ 2-3 ತಿಂಗಳ ಹಿಂದಿಂದ ಒಂದು ಇದರಲ್ಲಿ ತೊಡೆ ಹತ್ರ ನೋವು ಶುರು ಆಯ್ತಲ್ವಾ? ಹಾಂ, ಆ ನೋವು ಎಷ್ಟು ಜೋರಿತ್ತು, ಹೇಗಿತ್ತು? ನಡೆಯೋಕ್ಕೆ ಕೂಡ ಆಗ್ತಿಲ್ಲ. 200 ಮೀಟರ್ ಕೂಡ ನಡೆಯೋಕ್ಕಾಗ್ತಾ ಇರಲಿಲ್ಲ. ಕೂತು ಏಳುವಾಗ ನೋವಿತ್ತು, ಮಲ್ಕೊಂಡ್ರು ಕೂಡ ಸ್ವಲ್ಪ ನೋವಿತ್ತು. ಮಲ್ಕೊಂಡಾಗಲೂ ನೋವಿತ್ತು. ಓಕೆ, ಎಲ್ಲ ನಡೀತೀರಾ? 500 ಮೀಟರ್ ನಡೆದಾಗ ನೋವೇನಿಲ್ಲ. ಕೂತು ಏಳುವಾಗ, ಮಲಗಿ ಏಳುವಾಗ? ಮಲಗಿ ಹೇಳುವಾಗ ಸ್ವಲ್ಪ ನೋವಿರುತ್ತೆ. ಮತ್ತೆ ಬೆಳಗ್ಗೆ ಹೇಳ್ತೀನಲ್ಲ, ಆವಾಗ ಸ್ವಲ್ಪ ನೋವಿರುತ್ತೆ. ಓಕೆ, ಸ್ಟೆಪ್ ಎತ್ತುವಾಗ ನೋವು ಏನಿಲ್ಲ. ಸ್ಟೆಪ್ ಹತ್ತುವಾಗ ಎಲ್ಲ ಈಗ ನೋವೇನಿಲ್ಲ. Findings represent grade 2 right capital femoral avascular necrosis, extensive bone marrow edema of the right femoral head, neck, intercondral region with the small right joint effusion. ಓಕೆ, ಓವರಾಲ್ ಇವಾಗ ಸಾಧಾರಣ ಎಷ್ಟು ಪರ್ಸೆಂಟೇಜ್ ಉತ್ತಮ ಅಂತೇಳಿ ಅನ್ಸುತ್ತೆ? 50% ಗುಡ್. ಓಕೆ.